चक्रशङ्खगदाब्जधर दुरतिक्रम दुरावास विधि शिव शक्र सूर्याद्यमर पूज्य पदाब्ज निर्लज्जा शुक्रशिष्यन अश्वमेधा प्रक्रिय ಕೆಡಿಸಬ್ಜ ಜಾಂಡವತಿಕ್ರಮಿಸಿ ಜಾಹ್ನವಿಯ ಪಡೆದ ತ್ರಿವಿಕ್ರಮಾವಯನು. ಗ್ರಹೇ ಗ್ರಹೇ ಗೋಪವಧೂ ಕದಂಬ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 29. ಕ್ಷುದಯ ಗೋಸಗ ಪೋಗಿ ಕಾನನ ಬದರಿ ಫಲಗಳಪೇಕ್ಷೆಯಿಂದಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಹಸಿವೆಯ ಬಾಧೆಯನ್ನು ತಾಳಲಾರದೆ ಕಾನನವನ್ನು ಪೊಕ್ಕು ಅಲ್ಲಿ ಪೊದರಿನಲ್ಲಿ ಸಿಕ್ಕು ಪರಿತಪಿಸುವಂತೆ ಬ್ರಹ್ಮಪಿತನಾದ ಆ ಪರಬ್ರಹ್ಮನನ್ನು ಪೂಜಿಸದೆ ಕೇವಲ ಉದರಂಭರಣಕ್ಕಾಗಿ ಕಪಟ ಭಕ್ತಿ ಪ್ರದರ್ಶನ ಮಾಡುವ ವಂಚಕಿಗಳನ್ನು ಆಶ್ರಯಿಸಿ ಸಂಸಾರದಲ್ಲಿ ಸಿಕ್ಕು ಬಳಲದಿರು ಎಂದು ತಿಳಿಸುತ್ತಾರೆ. ಜಗತ್ತಿನಲ್ಲಿ ಸಜ್ಜನರೆಂದು ಹೊರಗಡೆ ತೋರಿಸಿಕೊಳ್ಳುತ್ತಾ ಅಂತರಂಗ ಶುದ್ಧಿ ಇಲ್ಲದೆ ಭಗವದ್ಭಕ್ತಿ ಲವಲೇಶವೂ ಇಲ್ಲದ ವಂಚಕರನ್ನು ಆಶ್ರಯಿಸಿ ಉದರಂಭರಣ ಮಾಡುವ ನರನ ಪರಿಸ್ಥಿತಿಯನ್ನು ಸುಂದರವಾದ ದೃಷ್ಟಾಂತದಿಂದ ತಿಳಿಸುತ್ತಾರೆ. ಹಸಿವಿನ ಬಾಧೆಯನ್ನು ತಾಳಲಾರದೆ ತನ್ನ ಗ್ರಾಮವನ್ನು ಮತ್ತು ತನ್ನ ಗ್ರಾಮಸ್ಥ ಜನರನ್ನು ತೊರೆದು ಕಾಡಿಗೆ ಹೋಗಿ ಅಲ್ಲಿ ಫಲಭರಿತವಾದ ಬೋರೆಹಣ್ಣಿನ ಗಿಡವನ್ನು ಕಂಡು ಅದನ್ನು ತಿನ್ನಲು ಅಪೇಕ್ಷಿಸಿ ಮುಳ್ಳುಗಳಿಂದ ಯುಕ್ತವಾದ ಪೊದೆಯಲ್ಲಿ ಸಿಕ್ಕು ಅದರಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ತನ್ನ ಊರಿಗೂ ಹೋಗಲು ಸಾಧ್ಯವಾಗದೆ ಬಳಲುತ್ತಿರುವ ಮಾನವನಂತೆ ಬ್ರಹ್ಮದೇವರ ಜನಕನಾದ ಸಕಲಾಭೀಷ್ಟದಾಯಕನಾದ ಸರ್ವೋತ್ತಮನಾದ ಶ್ರೀಹರಿಯನ್ನು ಪೂಜಿಸದೆ ಕೇವಲ ವೇಷಭೂಷಣಗಳಿಂದ ಡಾಂಭಿಕರಾಗಿ ಹೊರಗೆ ಸಜ್ಜನರಾದ ಭಕ್ತರಂತೆ ತೋರುತ್ತಾ ಅಂತರಂಗದಲ್ಲಿ ಭಕ್ತಿ ಭಾವಶೂನ್ಯರಾದ ವಂಚಕರನ್ನು ಅಶನ ವಸನಕ್ಕಾಗಿ ಆಶ್ರಯಿಸಿ ಸಂಸಾರವೆಂಬ ಘೋರ ಕಾನನದಲ್ಲಿ ದುಃಖಮಯವಾದ ಮುಳ್ಳುಗಳಿಂದ ತುಂಬಿದ ಪೊದೆಯಲ್ಲಿ ಸಿಕ್ಕಿಕೊಂಡು ಪರಿತಪಿಸಬಾರದೆಂದು ಸನ್ಮಾರ್ಗ ಪ್ರದರ್ಶಕವಾದ ಎಚ್ಚರಿಕೆಯ ಮಾತುಗಳನ್ನಾಡಿದ್ದಾರೆ. ಸಾಧು ಎಂದರೆ ಸಜ್ಜನರಾದ ಭಗವದ್ಭಕ್ತರು. ಲಿಂಗ ಎಂದರೆ ಕೇವಲ ಸಂಕೇತ. ತಮ್ಮ ಶರೀರವನ್ನು ತೊಳೆದು ನಾಮ ಮುದ್ರೆಗಳಿಂದ ಅಲಂಕರಿಸಿಕೊಂಡು ಕಂಠ ಕಮಲಾಕ್ಷಿ ತುಳಸಿ ಮಾಲೆಗಳನ್ನು ಧರಿಸಿ ಅಲಂಕೃತರಾಗಿ ಕೇವಲ ದ್ರವ್ಯ ಸಂಪಾದನೆಗಾಗಿ ಶಾಸ್ತ್ರಾರ್ಥಗಳನ್ನು ಹೇಳುತ್ತಾ ಅಂತರಂಗದಲ್ಲಿ ಕಿಂಚಿತ್ತೂ ಭಕ್ತಿಭಾವವಿಲ್ಲದೆ ಕಪಟಿಗಳಾದ ವಂಚಕರೇ ಈ ಸಮಾಜದಲ್ಲಿ ಬಹುಮಂದಿ. ಅಂತಹ ಡಾಂಭಿಕರಿಗೆ ಸಾಧುಲಿಂಗ ಪ್ರದರ್ಶಕರು ಎಂದಿದ್ದಾರೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ ತಾರತಮ್ಯ ಜ್ಞಾನವನ್ನು ಜಗತ್ತಿನ ಸತ್ಯತ್ವವನ್ನು ಸಾರುವ ಸತ್ಸಿದ್ಧಾಂತ ಮಾರ್ಗವನ್ನು ಬಿಟ್ಟು ಅನ್ಯ ಶಾಸ್ತ್ರಗಳನ್ನು ಅನುಸರಿಸುತ್ತಾ ಅನ್ಯ ದೇವತೆಗಳ ಆರಾಧನೆ ಮಾಡುತ್ತಾ ಕೇವಲ ಉದರ ಪೋಷಣೆಗಾಗಿ ಕಪಟಿಗಳಾದ ಡಾಂಭಿಕರಾದ ಜನರನ್ನು ಆಶ್ರಯಿಸುವವರ ಪರಿಸ್ಥಿತಿಯು ಬೋರೆಹಣ್ಣಿನ ಆಸೆಗಾಗಿ ಕಾನನವನ್ನು ಪಕ್ಕು ಮುಳ್ಳಿನ ಪೊದೆಯಲ್ಲಿ ಸಿಕ್ಕು ಪರಿತಪಿಸುವಂತೆ ಆಗುವುದು. ಆ ದೃಷ್ಟಾಂತದಲ್ಲಿ ವಿಧಿ ಜನಕನಾದ ಶ್ರೀಹರಿಯು ಸ್ವಸ್ಥಳವಾದ ಗ್ರಾಮ ಮತ್ತು ತನಗೆ ಹಿತರಾದ ಗ್ರಾಮಸ್ಥರ ಸದೃಶವು. ಕಾನನವು ಅನ್ಯಶಾಸ್ತ್ರ ಅನ್ಯ ದೇವತೆಗಳಿಗಾಶ್ರಯದ ಸದೃಶ. ಕ್ಷುದೆ ಪರಿಹಾರ ಎಂದರೆ ತನ್ನ ಕಾಮನೆಯನ್ನು ಪೂರ್ತಿಸಿಕೊಳ್ಳುವುದು. ಕ್ಷುದ್ರ ದೇವತೆಗಳ ಉಪಾಸನೆ ಮತ್ತು ಡಾಂಭಿಕರಾದ ಸಾಧುಲಿಂಗ ಪ್ರದರ್ಶಕರು ಕಾನನಗತ
ಬೋರೆ ಹಣ್ಣಿನ ಸದೃಶ. ಅವರ ಆಶ್ರಯದಿಂದ ಕ್ಷುದ್ರ ಹಾಗೂ ಕ್ಷಿಪ್ರ ಫಲವನ್ನು ಪಡೆದು ಅಂತ್ಯದಲ್ಲಿ ದುಃಖಪಡುವುದು ಮುಳ್ಳಿನ ಪೊದೆಯಲ್ಲಿ ಸಿಕ್ಕಿಕೊಂಡಂತೆ ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.